ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ವಾಪಸ್ ಸಿಗ್ತಾ ಇದ್ವಿ ಫೇಸ್ ಟು ಫೇಸಲ್ಲಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಮನೆ ಹತ್ರನೇ ಇದ್ದೀನಿ. ಆ್ಯಂಡ್ ಇವತ್ತು ಯಾವ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಕೇಳಿದರೆ Insta360X3, ಒನ್ ಆಫ್ ದ ಬೆಸ್ಟ್, ಒನ್ ಅಮಾಂಗ್ ದೋಸ್ ಬೆಸ್ಟ್ 360 ಕ್ಯಾಮರಾಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಈ X4 ಇದೆ, ಅದ್ರ ಜೊತೆ ACE Pro 1 ಕೂಡ ಬಿಟ್ಟಿಯಾನೆ. ಸೊ ಪ್ರಾಬಬ್ಲಿ ಕಂಪ್ಯಾರಿಟಿವ್ಲಿ ಐ ಆಮ್ ವೆರಿ ಹ್ಯಾಪಿ. ಲೈಕ್ ಇದು ಪ್ರಿಫರೆನ್ಸು ಅಥವಾ ಎಡಿಟಿಂಗ್ ಇದೆಲ್ಲ ಸಿಕ್ಕಾಬಟ್ಟೆ ಇದೆ. ಆ್ಯಂಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಥವಾ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟಕ್ಕಿಂತ ಜಾಸ್ತಿಯಾಗಿ ತುಂಬ ಲೇಟ್ ಆಗುತ್ತೆ. ಸೊ ಎಲ್ಲ ಬೆವ್ತ್ಕೊಂಡಿದ್ದೀನಿ ಕಾಫಿ ಕೆಲಸಗಳು, ಹಾಗೆ ಎಲ್ಲ ತುಂಬಿಸಿ ಹೊತ್ತಾಕ್ಬಿಟ್ಟು ಫುಲ್ಲು ಸೊಟ್ಟಾಗ್ಬಿಟ್ಟಿದ್ದೀನಿ. ಹಾಗೆ ಹೇಳ್ತಾ ಸ್ವಲ್ಪ ಇದರದ್ದು ಸೆಟ್ಟಿಂಗ್ಸ್ ಬಗ್ಗೆಲ್ಲ ತೋರಿಸ್ತೀನಿ, ಲೈಕ್ ಮೊಬೈಲ್ ಕ್ಯಾಮರಾದಲ್ಲಿ ತೋರಿಸ್ತೀನಿ. ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಅಷ್ಟೇ ಗ್ಲಿಮ್ಸ್, ಹೇಗೆ ಎಷ್ಟು ಕ್ಲಾರಿಟಿಲಿ ಇರ್ತೀವಿ ಆ್ಯಂಡ್ ವೈಡ್ ಆ್ಯಂಗಲ್ ಯಾವ ರೇಂಜಿಗಿದೆ ಅಂತ. ಲೈಕ್ ಗೋಪ್ರೋ ಲಿಟ್ರಲಿ ಈ ರೇಂಜಿಗೆಲ್ಲ ಇಲ್ಲ, ಬಟ್ Insta360 ವ್ಲಾಗ್ ಸ್ವಲ್ಪ ಕಷ್ಟನೇ. ಇದೊಂಥರ ಕ್ರಿಯೇಟಿವ್ ಗ್ಯಾಡ್ಜೆಟ್. ಎಸ್, ಈಗ ವರ್ಡ್ ಸಿಕ್ತು, ಕ್ರಿಯೇಟಿವ್ ಗ್ಯಾಡ್ಜೆಟ್ ಇದು. ಲೈಕ್ ವ್ಲಾಗಿಂಗಿಗೆ ಕೈಂಡ್ ಆಫ್ ಚೆನ್ನಾಗೇ ಇದೆ ಈಗ. ಮತ್ತು ಲೈಟ್ ಸೋರ್ಸ್ ಕೂಡ ಒಂಥರ ತುಂಬ ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೋಮ್ಸ್ಟೇಗೆ ಹೋಗೋ ಗೇಟು. ಆ್ಯಂಡ್ ಈಗ ನಾನು 360ಲಿ ಏನು ರೆಕಾರ್ಡ್ ಮಾಡ್ತಾಯಿಲ್ಲ, 360 ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತೀನಿ, ಬಟ್ 360 ಪ್ರಿಫರೆನ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿಲ್ಲ. ಜಸ್ಟ್ ಲೀನಿಯರ್ ಮೋಡ್ ಅಥವಾ ಸಿಂಗಲ್ ಲೆನ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ರೌಂಡ್ 360 ಗ್ಲಾನ್ಸ್ ತೊಗೊಳ್ತೀರಾ. ಕೈಂಡ್ ಆಫ್ ಡ್ರೋನೇ ಬೇಡ ಅಂತ ಅನಿಸುತ್ತೆ. ಬಿಕಾಸ್ ಲೈಕ್ ಒಂದು ಉದ್ದ ಸೆಲ್ಫಿ ಸ್ಟಿಕ್ ಇದ್ದರೆ ಸಾಕು. ಆ್ಯಂಡ್ ಇದರದ್ದು ಇನ್ನೊಂದು ಲೈಕ್ ಕ್ರೇಜಿ ಫೀಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರೇಜಿ ಫೀಚರ್ ಅಂತ ಹೇಳ್ಬೇಕಾದ್ರೆ ಟೆಕ್ ಯಾರೋ ಒಬ್ರು ಇದ್ದಾರಲ್ಲ, ಅವ್ರು ಹಂಗೆ ಹೇಳೋದು, ಲೈಕ್ ನೋಡಿ ಹಂಗೆ ಬರ್ತಾ ಇದೆ ಬಾಯಲ್ಲಿ. ಸೊ ಇದರದ್ದೊಂದು ನೆಕ್ಸ್ಟ್ ಲೆವೆಲ್ ಫೀಚರ್ ಏನು ಅಂದರೆ, ಒಂದು ಮೈಕ್ ಸೆಟ್ಟಿಂಗ್ ಇದೆ. ಸೊ ಈ ಕ್ಯಾಮರಾ ಯಾವ ಆ್ಯಂಗಲಲ್ಲಿ ಫೋಕಸ್ ಮಾಡುತ್ತೋ ಅಲ್ಲಿದ್ದು ವಾಯ್ಸ್ನ ಮಾತ್ರ ರೆಕಾರ್ಡ್ ಮಾಡ್ಕೊಳ್ಳೋದು, ಅಂದರೆ 360 ವ್ಯೂವಲ್ಲಿ ಇರ್ಬೇಕಾದ್ರೆ. ಈಗ ಎಕ್ಸಾಂಪಲಿಗೆ ಹೇಳೋದು, ಈಗ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತೀನಿ, ನನ್ನ ವಾಯ್ಸ್ ಎಲ್ಲಿಂದ ಬರ್ತಿದೆ ಆ ಡೈರೆಕ್ಷನ್ದು ಮಾತ್ರ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದೇ ಸೈಡಿಗೆ ಹೋದರೆ ಸೈಡಿಂದ, ಬ್ಯಾಕ್ ಆದರೆ ಬ್ಯಾಕಿಂದ. ಹಾಗೆ ಆ್ಯಕ್ಚುಲಿ ಅದೊಂದು ಕ್ರೇಜಿ ಫೀಚರು. ಇನ್ನೂ ಏನೆಲ್ಲ ಇದೆ ಗುರು, ಇರಿ ಅದು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಕ್ಯಾಮರಾ ನೋಡೋಕ್ಕೆ ಹೀಗೆ ಕಾಣುತ್ತೆ, Insta360X3. ಸೊ ಇದೀಗ ಲೀನಿಯರ್ ಮೋಡಲ್ಲಿದೆ, ಸಿಂಗಲ್ ಲೆನ್ಸು. ಅದೇ ಈ ಬಟನ್ ಪ್ರೆಸ್ ಮಾಡಿದರೆ 360ಗೆ ಹೋಗುತ್ತೆ, ಸ್ವಿಚಿಂಗ್ ಟು 360 ಮೋಡ್. ಹಾಗೆ ಪ್ರಿಫರೆನ್ಸ್ ನೋಡಬೇಕಂದ್ರೆ ಫೋಟೋ, HDR, ಇಂಟರ್ವಲ್ಲು ಅಂದರೆ ಟೈಮ್ ಲ್ಯಾಪ್ಸ್ ರೆಡಿ ಮಾಡೋಕ್ಕೆ, ಬಸ್ಟ್ ಮೋಡು, ಸ್ಟಾರ್ ಲ್ಯಾಪ್ಸ್ ಅಂದರೆ ನೈಟಿಗೆ, ಲೂಪ್ ರೆಕಾರ್ಡಿಂಗ್ ಗೊತ್ತಿಲ್ಲ, ಬುಲೆಟ್ ಟೈಮ್ ಅಂದರೆ ಅದು ಒಂದು ತೋರಿಸ್ತೀನಿ ರೀ ಸ್ವಲ್ಪ ಹೊತ್ತು, ಮತ್ತು ಟೈಮ್ ಶಿಫ್ಟು, ಟೈಮ್ ಲ್ಯಾಪ್ಸ್ ಇದು ಬರೀ 8K ಮಾತ್ರ ರೆಕಾರ್ಡ್ ಆಗೋದು ಗುರು, ತಲೆನೋವು. ಸೇಮ್ ಮತ್ತು ವೀಡಿಯೋ, HDR, ಫೋಟೋ. ಇನ್ನು ಸಿಂಗಲ್ ಲೆನ್ಸಿಗೆ ಹೋದರೆ ಸೇಮ್ ಅದೇ, ಬಟ್ ಇದೊಂದು ಮೀ ಮೋಡು ಅಂತ ಒಂದಿರುತ್ತೆ, ಅದು ತೋರಿಸ್ತೀನಿ ರೀ. ಸೊ ಇದೆಲ್ಲ ಪ್ರಿಫರೆನ್ಸ್ ಆ್ಯಕ್ಚುಲಿ. ಇಲ್ಲಿ ಸೈಡಲ್ಲಿ ಬ್ಯಾಟ್ರಿ ಬರುತ್ತೆ, ಚಾರ್ಜಿಂಗು. ಇನ್ನು ಆನ್ ಆಫ್ ಬಟನು, ಅದು ಕ್ಯೂ ಅಂತಿದೆ, ಕ್ವೈರಿ ಮೋಡ್ ಇರಬೇಕು, ಗೊತ್ತಿಲ್ಲ. ಸ್ಪೀಕರ್ ಅಲ್ಲ, ಯಾವ್ದು ಮೈಕ್ ಅಂತ ಗೊತ್ತಿಲ್ಲ, ಒಟ್ರೆ ಸ್ಪೀಕರ್ಗಳು, ಮೈಕ್ಗಳೆಲ್ಲ ಇದೆ ಇಲ್ಲಿ. ಇನ್ನೂ ಕಲಿತಾ ಇದ್ದೀನಿ ಇದ್ರ ಬಗ್ಗೆ, ಟೋಟಲಾಗಿ ಐಡಿಯಾ ಏನೂ ಬಂದಿಲ್ಲ. ಬಟ್ ಎಡಿಟಿಂಗ್ ಮಾತ್ರ ಸ್ವಲ್ಪ ತಲೆನೋವೇ ಇದು. ಅಡ್ಡಗಿಟ್ಕೊಂಡು ರೆಕಾರ್ಡ್ ಮಾಡೋದು ನೋಡಿ, ಇಲ್ಲಿ ಈ ಥರ ಇಟ್ಕೊಂಡು ರೆಕಾರ್ಡ್ ಮಾಡೋದು, ಇದು ಮೀ ಮೋಡು. ಸೊ ಯಾವ ಆ್ಯಂಗಲಲ್ಲೆಲ್ಲ ಬರುತ್ತೆ ಗೊತ್ತಿಲ್ಲ, ಬಟ್ ಈ ಥರ ಇಟ್ಕೊಂಡು ರೆಕಾರ್ಡ್ ಮಾಡಿದಾಗ ನೀಟಾಗಿ ತೋರಿಸುತ್ತೆ. ಇದೆಲ್ಲ ಆ್ಯಕ್ಚುಲಿ ಏನು ಬುಲೆಟ್ ಮೋಡು, ಮೀ ಮೋಡು, ಇಷ್ಟು ಮಾತ್ರ ನನಗೆ ಆ್ಯಕ್ಚುಲಿ ಗೊತ್ತಿರೋದು ಇದ್ರ ಬಗ್ಗೆ. ಗೋಪ್ರೋನೇ ಬೆಸ್ಟ್ ಅನಿಸಿದೆ, ಯಾಕಂದರೆ
Insta360 ಆ್ಯಪ್ ಅದು. ಲೈಕ್ ಯಾವುದೇ ವೀಡಿಯೋ ಇದ್ರೂ ಕೂಡ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಗೋಪ್ರಲ್ಲೂ ಆಗೋಲ್ಲ, ಇದರಲ್ಲೂ ಆಗೋಲ್ಲ. ಬಟ್ ಥಿಂಗ್ ಈಸ್ ಇದರಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ, ಅಥವಾ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಮೊಬೈಲಿಗೆ. ಲೈಕ್ ಸಿಕ್ಕಾಬಟ್ಟೆ ಅದು ಇದು ಕೇಳ್ತಾ ಇರುತ್ತೆ. ಅದು ಇದಕ್ಕಿಂತ ಆಪ್ಷನ್ ಸಿಕ್ಕಾಬಟ್ಟೆ ಕೊಟ್ಬಿಟ್ಟೇನೆ ಎಡಿಟ್ ಕೂಡ ಅಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ನಾವು. ಈಗ 360 ವೀಡಿಯೋ ಎಲ್ಲ ಇದ್ದರೆ ಫಸ್ಟ್ ನಾವು Insta360 ಆ್ಯಪಲ್ಲೇ ಎಡಿಟ್ ಮಾಡಿಬಿಟ್ಟು ಮತ್ತೆ ಮೊಬೈಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ನಾವು ಇನ್ ಕೇಸ್ ಮೊಬೈಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಒಳ್ಳೆ ಪ್ಯಾನೋರಾಮಾ ಮಾಡೆಲ್ ತೋರಿಸ್ತಾ ಇರುತ್ತೆ, ಫುಲ್ ಮೇಲೆ ಕೆಳಗೆ ಆಚೆ ಈಚೆ ಮಧ್ಯ ಮೇಲೆ ಕೆಳಗೆ ಎಲ್ಲ. ಬಟ್ ವಿಷಯ ಅಂದರೆ ಯಾವುದೇ ವಿಷಯ ಆದರೂ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದರೆ, ಅಥವಾ ಹೇಗೆ ಅಂತ ಟ್ರಯಲು ನೋಡೋದೆ, ಪ್ರಾಕ್ಟೀಸ್ ಮಾಡೋದೆ, ಅಥವಾ ಏನು ಹೇಳ್ಬೋದು, ಎಕ್ಸ್ಪೀರಿಯನ್ಸ್ ಮಾಡೋದಿದ್ರೆ ಅದು ಹೇಗೆ ಅಂತ ನಮಗೂ ಗೊತ್ತಿರೋದಿಲ್ಲ. ಎಡಿಟ್ ಮಾಡೋದ್ರನ್ನೆಲ್ಲ ಕಲಿತು ಸ್ವಲ್ಪ ಟೈಮಿಗೆ ಸುಲಭ ಆಗುತ್ತೆ ಎಡಿಟ್ ಮಾಡೋಕ್ಕೆ. ಸ್ಟಾರ್ಟಿಂಗಲ್ಲಿ ಗೋಪ್ರೋ ಕೂಡ ಹಾಗೆ ಅನ್ನಿಸ್ತಿತ್ತು. ಈಗ ಸುಲಭ ಆಗಿದೆ. ಸೇಮ್ Insta360 ಕೂಡ ಟೈಮ್ ಬೇಕು ಅಷ್ಟೇ ಕಲಿಯೋಕ್ಕೆ. ಕಲ್ತಲ್ಲ ಆದಮೇಲೆ ಸುಲಭ ಆಗುತ್ತೆ. ಸೊ ಎಷ್ಟೋ ಜನ ಇದ್ದಾರೆ 360ಲಿ ಲೈಕ್ ಫಿಲಮ್ ಕೈಂಡ್ ಆಫ್ ವೀಡಿಯೋಸ್ ರೆಕಾರ್ಡ್ ಮಾಡೋರು, ಎಡಿಟ್ ಮಾಡೋರು. ನಾನು ಕಲಿಬೇಕಷ್ಟೇ ಹೊಸದಾಗಿ.